ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೇನಪ್ಪ ಅಂತಂದರೆ ಹೊಸದೊಂದು ರುಚಿ ಏನಂದರೆ ಆರೋಗ್ಯಕರವಾಗಿರೋಂಥ ಹೆಸರುಬೇಳೆ ಉಂಡೆ. ತುಂಬ ಚೆನ್ನಾಗಿರುತ್ತೆ. ಇದು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು. ಮಕ್ಕಳೆಲ್ಲ ಇರ್ತಾರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು, ಹಾಲು ಬರಲಿ, ಎದೆ ಹಾಲು ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಉತ್ತರ ಕರ್ನಾಟಕ ಸೈಡು ಹೆಸರುಬೇಳೆ ಉಂಡೆ ಮತ್ತು ಹೆಸರು ಕಾಳಿನಿಂದ ಉಂಡೆ ಈ ಥರ ಎಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ಆರೋಗ್ಯಕರವಾಗಿರುವಂಥ ಹೆಸರುಬೇಳೆ ಲಾಡು ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಹೆಸರುಬೇಳೆ ಲಾಡು ಮಾಡಲಿಕ್ಕೆ ನಾನು ಒಂದು ಬೌಲು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ನಾನು ಸ್ಲೋ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಅಂದರೆ ತುಂಬ ಬ್ಲ್ಯಾಕ್ ಆಗಬಾರ್ದು, ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ಲಿಕ್ಕೆ ಹತ್ತದ ನೋಡಿ ಫ್ರೈ ಆದಮೇಲೆ. ಆವಾಗ ಇದನ್ನು ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಒಂದು 4ರಿಂದ 5 ನಿಮಿಷ ಆದಮೇಲೆ ತೋರಿಸ್ತೇನೆ ನೋಡಿ. 4ರಿಂದ 5 ನಿಮಿಷ ಆದಮೇಲೆ ಸುಡ್ತಾವು. 4ರಿಂದ 5 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದನ್ನೀಗ ಫ್ರೆಂಡ್ಸ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಮಿಕ್ಸಿ ಮಾಡ್ಕೊತೇನೆ. ಇದರದ್ದು ಹಿಟ್ಟು ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ. ಹಿಟ್ಟು ರೆಡಿ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ. ಈ ಬೌಲಿಂದ 1 ಬೌಲು ನಾನು ಹೆಸರು ಕಾಳು ಬೇಳೆ ತೊಗೊಂಡಿದ್ನೆಲ್ಲ 2 ಬೌಲು ಹಿಟ್ಟಾಯಿತು ನೋಡಿ. ಇದೇ ಬೌಲಿಂದ 2 ಬೌಲ್ ಹಿಟ್ಟಾಗಿದೆ. ಈಗ ಮಿಕ್ಸಿ ಮಾಡಿ ಗಾಳಿಸಿ ಇಟ್ಟಿದ್ದೀನಿ. ಹಿಟ್ಟನ್ನು ಈಗ ರೆಡಿ ಮಾಡಿದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ. ನಾನು ಮತ್ತೆ ಅದೇ ತವ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಬೌಲು, ಇದರಿಂದ ಅರ್ಧ ಬೌಲು ತುಪ್ಪ ಹಾಕ್ತೀನಿ ಇದಕ್ಕೆ ಫ್ರೆಂಡ್ಸ. ನೋಡಿ, ಅರ್ಧ ಬೌಲಿಗೆ ತುಪ್ಪ ಹಾಕಿ ಇದನ್ನು ನಾನೀಗ ಚೆನ್ನಾಗಿ ಕರಗಿಸ್ಕೊತೇನೆ. ಇದು ಚೆನ್ನಾಗಿ ಕರಗಬೇಕು, ತುಪ್ಪ ಎಲ್ಲ ಕರಗಬೇಕು. ಇದರಲ್ಲಿ ಏನು ಕಳ್ಕಳಂತೀರ, ಇಲ್ಲಿ ನಾನು ಹಿಟ್ಟು ಕಳಿಸ್ಕೊಂಡೆ ಇದೇ ಪಾತ್ರೆಯಲ್ಲಿ, ಅಂದರೆ ಹುರಿದಿರೋಂಥ ಹಿಟ್ಟನ್ನು ಕೂಡ. ಇದು ಕರಗಿದ ಮೇಲೆ ನಾವು ಇದನ್ನು ಈಗ ಆಫ್ ಮಾಡಿಬಿಡ್ತೀನಿ ಗ್ಯಾಸ್. ಯಾಕಂದರೆ ತುಪ್ಪ ಫುಲ್ ಬಿಸಿಯಾಗಿರಬಾರ್ದು, ನಾರ್ಮಲ್ ಆಗಿದ್ದರೆ ಸಾಕು ನಮಗೆ. ಅಷ್ಟರಲ್ಲಿ ನಾನು ಇದರಿಂದ ಅರ್ಧ ಬೌಲ್ ಸಕ್ಕರೆನ ಪುಡಿ ಮಾಡ್ಕೊತೇನೆ. ಈಗ ನಾರ್ಮಲ್ ಸಕ್ಕರೆನ ಪುಡಿ ಮಾಡ್ಕೊತೇನೆ ಫ್ರೆಂಡ್ಸ. ನೋಡಿ, ಈಗ ತುಪ್ಪ ನಾರ್ಮಲ್ ಇದೆ, ಫುಲ್ ಆಫ್ ಆಗಿದೆ. ಗ್ಯಾಸ್ ಕೂಡ ಆನ್ ಮಾಡಿಲ್ಲ, ಆಫ್ ಇದೆ. ಈಗ ಇದಕ್ಕೆ ನಾನು 2 ಕಪ್ ಹಿಟ್ಟನ್ನು ಹಾಕಿ ಇದರೊಳಗಡೆ ಈಗ ಮಿಕ್ಸ್ ಮಾಡ್ಕೊತೇನೆ ನೋಡಿ. ನೋಡಿ, 2 ಕಪ್ ಹಿಟ್ಟಾಗಿದೆ ಇದು. ಇದರೊಳಗಡೆ ಎಲ್ಲ ಹಾಕಿ ನಾನೀಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಗ್ಯಾಸ್ ಆನ್ ಇಲ್ಲ ಫ್ರೆಂಡ್ಸ, ಸಾರಿ, ನಿಮ್ಮ ಕೆಳಗಿಟ್ಟ ತೋರಿಸ್ತೇನೆ ನಾನು. ಇದನ್ನೀಗ ತುಪ್ಪದಲ್ಲಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ. ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ. ನಾವು ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಇದನ್ನೆಲ್ಲ ನಾವು ತುಪ್ಪದಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಈಗ ತುಪ್ಪ ಎಲ್ಲ ಮಿಕ್ಸ್ ಆಗಿದೆ. ಇದು ನಾನೀಗ ಒಂದು ಪ್ಲೇಟಿಗೆ ದೊಡ್ಡದಕ್ಕೆ ಸರ್ವ್ ಮಾಡ್ಕೊತೀನಿ. ಯಾಕಂದರೆ ಕೆಳಗೆ ಬೀಳ್ತದೆ ಅಂಥೇಳಿ ಅಷ್ಟೇ. ಸ್ವಲ್ಪ ದೊಡ್ಡದ್ರಲ್ಲಿದ್ದರೆ ಒಳ್ಳೆಯದು ನೋಡಿ ಫ್ರೆಂಡ್ಸ. ಈಗ ಇದು ಆರಿರಬೇಕು. ಯಾಕಂದರೆ ತುಪ್ಪ ಬಿಸಿ ಇದ್ದಾಗ ನಾವು ಹಾಕಿದರೆ ಸಕ್ಕರೆ ಏನಾಗುತ್ತೆ, ನೀರು ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ತುಪ್ಪ ಕರಗಿಸ್ಕೊಳ್ಳೋದು ಮಾತ್ರ ಅಷ್ಟೇ, ಆರಬೇಕದು. ಈಗ ತುಪ್ಪ ಮತ್ತು ಹೆಸರು ಕಾಳಿನ ಹೆಸರುಬೇಳೆ ಹಿಟ್ಟು ಮಿಕ್ಸ್ ಆಗಿದೆ. ಇದನ್ನು ನಾನೀಗ ಇದರಲ್ಲಿ ಎಷ್ಟು ಬೇಕು ನೋಡಿ ಅಷ್ಟು ಸಕ್ಕರೆನ ಹಾಕ್ತೇನೆ ಈಗ ನೋಡಿ. ಇದಕ್ಕೆ ನಾನೀಗ ಇಲ್ಲಿ ಮಿಕ್ಸಿ ಮಾಡಿಟ್ಟಿರೋಂಥ ಸಕ್ಕರೆ, ಇದು 2 ಬೌಲ್ ಹಿಟ್ಟು, 1 ಬೌಲು ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನಿಲ್ಲಿ, ನಮಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ. ಈಗ ಇದರೊಟ್ಟಿಗೆ ಒಂದು ಸ್ವಲ್ಪ ಕೈಯನ್ನು ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ. ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು. ಮತ್ತು ಹಾಗೆ ಡೆಲಿವರಿ ಎಲ್ಲ ಆಗಿರ್ತದೆ ನೋಡಿ, ಅಂಥವರಿಗೆಲ್ಲ ಇದನ್ನು ನಾವು ಕೊಡಬೇಕು. ನೋಡ್ಕೊಂಡು ನಿಮಗೆ ಸಕ್ಕರೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಇದೇನು ಮೆಜರ್ಮೆಂಟ್ ಇಲ್ಲ, ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರೆ. ನಾನು ಏನು ಮಾಡಿದ್ದೀನಿ ಅಂದರೆ 2 ಬೌಲ್ ಹಿಟ್ಟಿಗೆ 1 ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ತುಪ್ಪ ಏನತ್ತಿ ಅರ್ಧ ಬೌಲ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡುವಾಗ ಏಲಕ್ಕಿ ಹುಡಿನ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಹುಡಿನ ಸೇರಿಸ್ತಾಯಿದ್ದೀನಿ. ಈಗ ಇದು ನಾವು ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿದರೆ ತುಪ್ಪ
ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ತುಪ್ಪ ಬಿಡ್ಲಿಕ್ಕೆ ನೋಡಿ ಈಗ ಉಂಡೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ನಾವು ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಬಾಣಂತಿಯರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಉತ್ತರ ಕರ್ನಾಟಕ ಸೈಡ ನಾಗರ ಪಂಚಮಿ ಟೈಮಲ್ಲಿ ಮಾಡ್ತಾರೆ. ನಾವು ಡೈಲಿ ಮಾಡ್ಕೊಂಡು ತಿನ್ಬೋದು. ಅದೇ ಟೈಮಲ್ಲಿ ಮಾಡ್ಬೇಕಂತೇನಿಲ್ಲ ಫ್ರೆಂಡ್ಸ, ನಮಗೆ ಯಾವಾಗ ಬೇಕು ನೋಡಿ ಆವಾಗ ಸ್ವಲ್ಪ ಈ ಥರ ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಇದನ್ನು ನಿಮಗೆ ನಾನು ಉಂಡೆ ಕಟ್ಟಿ ತೋರಿಸ್ತೇನೆ ಹೇಗೆ ಅಂಥೇಳಿ. ಫ್ರೆಂಡ್ಸ ನೋಡಿ, ಸ್ವಲ್ಪ ಪ್ರೆಸ್ ಮಾಡಿದರೆ ಈ ಥರ ಬರುತ್ತೆ ನೋಡಿ. ನಮಗೆ ಸ್ವಲ್ಪ ಮೇಲೆ ನಾವು ಇದು ಮಾಡಿದರೆ ಆಗಲ್ಲ. ಈ ಥರ ಇದನ್ನು ಗಟ್ಟಿಯಾಗಿ ಕೈಯಿಂದ ಉಂಡೆ ಹದ ಬರುವವರೆಗೂ ನಾವು ಹೆಚ್ಚಬೇಕಾಗತ್ತೆ. ಈಗ ಇದರದ್ದು ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ನೋಡಿ ಆ ಸೈಜಲ್ಲಿ ಉಂಡೆನ ಕಟ್ಟಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಉಂಡೆ. ಒಬ್ಬೊಬ್ಬರು ಎರಡೂ ಕೈಯಿಂದನೂ ಕಟ್ತಾರೆ ಫ್ರೆಂಡ್ಸ. ನಾನಿಲ್ಲಿ ಈ ಥರ ನೋಡಿ ಉಂಡೆ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಇದಕ್ಕೆ ನಿಮಗೆ ಬೇಕಂದರೆ ಡೆಕೋರೇಟ್ಗೋಸ್ಕರ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ನಾವು ಇದು ಮಾಡ್ಕೋಬೋದು. ಒಳಗಡೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ. ಇದೇ ಥರ ನಾನೀಗ ಎಲ್ಲ ಲಾಡು ರೆಡಿ ಮಾಡಿ ಇಟ್ಕೋತೀನಿ. ಒಬ್ಬರು ಈ ಥರ ಕೈ ಹಿಡಿದು ಕಟ್ತಾರೆ ನಮ್ಮ ಹಳ್ಳಿ ಸೈಡೆಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮತ್ತು ಬಾಣಂತಿಯರಿಗೆ ಇದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ ಫ್ರೆಂಡ್ಸ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಿ ರೆಡಿ ಆಯಿತು ಫ್ರೆಂಡ್ಸ. ಇದೇ ಥರ ನಾನೀಗ ಎಲ್ಲ ಉಂಡೆನ ರೆಡಿ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ. ನೋಡಿ ಹೆಸರು ಕಾಳಿನ ಉಂಡೆ ಹೇಗೆ ಬಂದಿದೆ, ತುಂಬ ಚೆನ್ನಾಗಿದೆ, ಮಸ್ತಾಗಿ ಬಂದಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ನೋಡಿ ನಿಮಗೆ ನಾನು ಓಪನ್ ಮಾಡಿ ಕೂಡ ಒಂದು ಉಂಡೆ ತೋರಿಸ್ತೀನಿ ನೋಡಿ. ಇಷ್ಟು ಚೆನ್ನಾಗಿ ಬಂದಿದ್ದಾವೆ, ಟೇಸ್ಟ್ ಅಷ್ಟೇ ಇದೆ ಫ್ರೆಂಡ್ಸ. ಕರೆಕ್ಟಾಗಿದೆ ನಾನು ಹೇಳಿರೋಂಥ ಮೆಜರ್ಮೆಂಟು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.